ವಿಶ್ವದ ಹೂಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನೆಲ್ನ ಈ ಸಂಚಿಕೆಗೆ ಸುಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋದು ಡಾಕ್ಟರ್ ಚಂದ್ರು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ತಾಯಿ. ಸುಸ್ವಾಗತ. ಡಾಕ್ಟರ್ ಚಂದ್ರು ಸರ್ ಅವರು ಮೈಸೂರಿನ ಟಿ ನರಸೀಪುರ ತಾಲೂಕಿನ ಕಯಂಬಳ್ಳಿ ಹಳ್ಳಿಯಿಂದ ಬಂದಿದ್ದಾರೆ. ಇವರು ಅಲ್ಲಿಯೇ ಅವರ ಕ್ಲಿನಿಕ್ನಲ್ಲಿ ರೋಗಿಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಯುರ್ವೇದಿಕ್ ಡಾಕ್ಟರ್ ಬಂದಿದ್ದಾರೆ. ಇವರು ಇಂದಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಮಗೆ ಗಿಡಮೂಲಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸರ್ ಅವರ ತಂದೆ ನಂಜುಂಡಸ್ವಾಮಿ ಅವರು, ತಾಯಿ ಕಮಲಮ್ಮ ಅವರು. ಇವರು ನಮಗೆ ಇವತ್ತು ಗಿಡಮೂಲಿಕೆಗಳ ಬಗ್ಗೆ, ಅಂದರೆ ಯಾವ ಗಿಡಗಳಿಂದ ಯಾವ ರೀತಿಯ ಪ್ರಯೋಜನ ಇದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಆಯಿತಾ, ಇತ್ತೀಚಿನ ದಿನಗಳಲ್ಲಿ ಬರೀ ನಾವು ಪ್ರತಿಯೊಂದಕ್ಕೂ ಮಾತ್ರೆ ನುಂಗೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಅದರ ಬದಲಾಗಿ ನಮ್ಮ ಹಿತ್ತಲ ಗಿಡದಲ್ಲಿ ಇರ್ತಕ್ಕಂಥ ಮದ್ದನ್ನು ಉಪಯೋಗಿಸ್ಕೊಂಡು ನಮ್ಮ ಹಳೆಯ ಕಾಲದಲ್ಲಿ ಏನು ಮಾಡ್ಕೋತಾ ಇದ್ರು, ಜ್ವರ ಬಂದರೆ ಅರಿಶಿಣದ ನೀರು ಅಥವಾ ಕೊತ್ತಂಬರಿ ಕಷಾಯ, ಜೀರಿಗೆ ಕಷಾಯ, ಹೊಂಕಾಳು ಕಷಾಯ, ಮೆಂತ್ಯ ಕಷಾಯ ಇಂಥದ್ದೆಲ್ಲ ಮಾಡ್ಕೋತಾ ಇದ್ರಲ್ಲ, ಅಥವಾ ಕಾಫಿ, ಮೆಣಸಿನ ಕಾಫಿ ಕುಡಿಯೋದು, ಇದೆಲ್ಲ ಮಾಡ್ಕೋತಾ ಇರಲ್ಲ. ಆ ರೀತಿ ಹಳೆಯ ಕಾಲದ ಪದ್ಧತಿ ಜೊತೆಗೆ ಜೀವನ ಶೈಲಿಗೆ ಉಪಯೋಗ ಆಗ್ತಕ್ಕಂಥ ಕೆಲವು ಮೂಲಿಕೆಗಳು, ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ಮೂಲಿಕೆಗಳು, ಅದರಿಂದ ನಮಗೆ ಏನೇನು ಅನುಕೂಲ ಆಗುತ್ತೆ, ಯಾವ ರೋಗ ಬಂದರೆ ಅದನ್ನು ಪರಿಹರಿಸ್ಕೋಬೋದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ, ಕೆಲವೊಂದು ಮಾಹಿತಿಯನ್ನು ನಿಮಗೆ ತಿಳಿಸೋಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೀನಿ. ಇದು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ, ಎಕ್ಕ. ಇದು ಬಿಳಿ ಎಕ್ಕ. ಇದರಲ್ಲಿ ಇನ್ನೊಂದು ಬಣ್ಣ ಇದೆ, ನೀಲಿ ಬಣ್ಣ ಬರುತ್ತೆ. ಭೂಲೋಕದಲ್ಲಿ ಇರ್ತಕ್ಕಂಥ ಸೂರ್ಯ ಅಂದರೆ ತಪ್ಪಾಗಲಾರದು. ಇದನ್ನೇ ಭೂಲೋಕದ ಸೂರ್ಯ ಅಂತ ಕರೆಯೋದು ನಾವೆಲ್ಲ. ಸೊ ಒಂದು ಎಕ್ಕದ ಗಿಡ ಇತ್ತು ಅಂದರೆ ಎಲ್ಲ ರೋಗನೂ ಇದರಿಂದ ವಾಸ ಮಾಡ್ಕೋಬೋದು. ಮುಖ್ಯವಾಗಿ ಎಕ್ಕದ ಗಿಡದ್ದು ವಿಷ, ಇದು ಆಸ್ಲಿಪಿಡಿಯಾ ಅನ್ನೋ ಜಾತಿಗೆ ಬರ್ತಕ್ಕಂಥ ಇದು ಇಂಗ್ಲೀಷಿನಲ್ಲಿ. ಆಯಿತಾ, ಹಾಲು ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು. ಲೇಟೆಕ್ಸ್ ಬರುತ್ತೆ, ಮುರಿದ್ರೆ ಹಾಲು ಬರುತ್ತೆ ಇದರಲ್ಲಿ. ಸೊ ಹಾಲು ಕೂಡ ಉಪಯೋಗ ಬರುತ್ತೆ, ಹೂವು ಉಪಯೋಗ ಬರುತ್ತೆ, ಎಲೆ ಉಪಯೋಗ ಬರುತ್ತೆ, ಕಾಂಡ ಉಪಯೋಗ ಬರುತ್ತೆ. ಒಟ್ಟಾರೆ ಪ್ರತಿಯೊಂದು ಭಾಗನೂ ಕೂಡ ಎಕ್ಕದ್ದು ಬೇರು ಇಂದ ಹಿಡಿದು ಹೂವು, ಹಣ್ಣು, ಕಾಯಿ ತನಕನೂ ಉಪಯೋಗ ಬರುತ್ತೆ. ಸಮೂಲನ ನಾವು ಉಪಯೋಗಿಸ್ತೀವಿ. ಇದನ್ನು ಮುಖ್ಯವಾಗಿ ಏನೇನಕ್ಕೆ ಉಪಯೋಗಿಸ್ತೀವಿ ಅಂದರೆ, ಹಾವು ಕಚ್ಚಿದ್ರೆ ಇದನ್ನು ಹಾಲನ್ನು ಎಲ್ಲಿ ಕಚ್ಚಿರುತ್ತೆ ಅಲ್ಲಿ ಓಪನ್ ಮಾಡಿ ಹಾಕ್ತಾ ಹೋಗಬೇಕು. ಸೊ ಕಚ್ಚಿದಂಥ ವಿಷ ನಮ್ಮ ದೇಹಕ್ಕೆ ಹೀರ್ಕೊಳ್ಳೋ ತನಕ ಅದು ಹೋಗ್ತಾ ಇರುತ್ತೆ, ಹೀರ್ಕೊತಾ ಹೋಗುತ್ತೆ. ಯಾವಾಗ ಹಾಲಾಗಿ ಉಳ್ಕೊಳ್ಳುತ್ತೆ ಆವಾಗ ನಮ್ಮ ದೇಹದಲ್ಲಿ ನಿರ್ವಿಷ ಆಗುತ್ತೆ. ಅದೊಂದರಲ್ಲೇ ಸುಮಾರು ಜನ ಬದುಕಿದ್ದಾರೆ. ಇದು ಮುಖ್ಯವಾಗಿರ್ತಕ್ಕಂಥ ವಿಷಕ್ಕೆ ತದ್ವಿರೋಧಾದಂಥ ವಿಷ. ವಿಷದಲ್ಲಿ 3 ಥರ ವಿಷ ಬರುತ್ತೆ. ಒಂದು ಸ್ಥಾವರ ವಿಷ, ಇನ್ನೊಂದು ಜಂಗಮ ವಿಷ, ಇನ್ನೊಂದು ಕೃತ್ರಿಮ ವಿಷ ಅಂತ. ಸ್ಥಾವರ ಅಂದರೆ ಅಲ್ಲೇ ಇರ್ತಕ್ಕಂಥದ್ದು, ಜಂಗಮ ಅಂದರೆ ಹರಿದಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಕೃತ್ರಿಮ ಅಂದರೆ ಮದ್ದು ಹಾಕ್ತೀವಲ್ಲ, ಕೈ ಮಸ್ಕು ಅಥವಾ ಆರ್ಟಿಫಿಷಿಯಲ್ ಪಾಯ್ಸನ್. ಸೊ ಇಂಥದ್ದು. ಸ್ಥಾವರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಜಂಗಮ, ಅಂದರೆ ಯಾವುದು ನಡ್ಕೊಂಡು ಹೋಗ್ತಾ ಇರುತ್ತೆ ಅದು ಜಂಗಮ. ಅಲ್ಲೇ ಇರ್ತಕ್ಕಂಥದ್ದು, ಅದಕ್ಕೆ ಪರಿಹಾರ. ಹರ್ಕೊಂಡು ಹೋಗ್ತಕ್ಕಂಥ ವಿಷಯಕ್ಕೆ ಸ್ಥಳವಾಗಿರ್ತಕ್ಕಂಥದ್ದು ಪರಿಹಾರ. ಸಪೋಸ್ ಈಗ ಹಾವು ಅದು ಚಲಿಸ್ತಾ ಇರುತ್ತೆ, ಅದು ಜಂಗಮ ವಿಷ. ಪಲ್ಲಿ ಅಥವಾ ಜಿರ್ಲೆ ಅಥವಾ ಈ ಸ್ಕಾರ್ಪಿಯನ್ ಅಂತ ಚೇಳು, ಇವು ಎಲ್ಲ ಜಂಗಮ ವಿಷಯಗಳು. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತವೆ. ಸೆಂಟಿಪೀಡ್, ಸೊ ಜರಿ, ಇವೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಜಂಗಮ ವಿಷಯಗಳು. ಅದಕ್ಕೆ ಪರಿಹಾರವಾಗಿ ಸ್ಥಾವರ ವಿಷಯಗಳು ಅಲ್ಲೇ ಇರ್ತಕ್ಕಂಥದ್ದು. ಕಣಿಗ್ಲೆ, ಎಕ್ಕ, ಆಮೇಲಿಂದ ಈ ಜಟ್ರೋಪ ಬರ್ತಕ್ಕಂಥ ಹರಳು, ಇವೆಲ್ಲ, ಆಮೇಲೆ ದತ್ತೂರಿ, ಇಂಥವೆಲ್ಲ ಅದಕ್ಕೆ ಪರಿಹಾರವಾಗಿರ್ತಕ್ಕಂಥ ಮದ್ದುಗಳು. ಈಗ ಸಪೋಸ್ ಹಾವು ಕಚ್ಚಿಬಿಡ್ತು, ಅದು ಯಾವ ವಿಧವಾದ ಹಾವಿ ಆಗಿರಲಿ, ಆ ಕಚ್ಚಿರೋ ಜಾಗನ ಓಪನ್ ಮಾಡಿ ಇದರ ಹಾಲಾಗ್ತಾ ಬಂದರೆ ಅದು ದೇಹಕ್ಕೆ ಹೀರ್ಕೊತಾ ಹೋಗುತ್ತೆ. ಸೊ ಯಾವಾಗ ಹಾಲಾಗಿ ಉಳ್ಕೊಳುತ್ತೆ ಆವಾಗ ಅದು ನಿರ್ವಿಷ ಆಗುತ್ತೆ. ಇದು ಪ್ರತಿಯೊಬ್ಬರು ಅಲ್ಲೇ ತಕ್ಷಣಕ್ಕೆ ಮಾಡ್ಕೊಳ್ತಕ್ಕಂಥದ್ದು. ತದನಂತರ ಇಷ್ಟೇ ಅಲ್ಲ, ನೀವು ಆಸ್ಪತ್ರೆಗೆ ಹೋಗಲೇಬೇಕು, ಇಲ್ಲ ಅಂತಲ್ಲ. ಇದು ಎಮರ್ಜೆನ್ಸಿಗೆ ಪ್ರಾಣ ಉಳಿಸ್ತಕ್ಕಂಥ ಔಷಧಿ ಎಕ್ಕ. ಅದು ಹಾಲು ಬೇರೆ ಟೈಮಲ್ಲಿ ತಗಲಿದ್ರೆ ಕಣ್ಣು ಹೋಗುತ್ತೆ, ಆ ಥರ ಖಂಡಿತ. ಇದು ವಿಷ ಅಮ್ಮ, ಸ್ಥಾವರ ವಿಷ, ನಿಂತಿರ್ತಕ್ಕಂಥ ವಿಷ. ಇದು ಹಾಲು ಕಣ್ಣಿಗೆ ಬಿದ್ದರೆ ಕಣ್ಣು ಹೋಗುತ್ತೆ. ಇದರಲ್ಲಿರ್ತಕ್ಕಂಥ ಆ್ಯಸಿಡ್ ಸುಟ್ಟಾಕಂಥ ಗುಣ. ಸೊ ಹಾಗೆ ಗೊತ್ತಾ, ಇದನ್ನು ಅತಿಯಾಗಿ ತಿಂದರೆ ಸಾವು ಉತ್ಪತ್ತಿ ಆಗುತ್ತೆ. ವಿಷಕ್ಕೆ ವಿರುದ್ಧವಾಗಿ ಉಪಯೋಗಿಸ್ತಕ್ಕಂಥ ಪ್ರತಿ ವಿರುದ್ಧವಾಗಿರ್ತಕ್ಕಂಥ ವಿಷ.
ಜೊತೆಗೆ ಕೆಮ್ಮು ಇರ್ತಕ್ಕಂಥವ್ರಿಗೆ ಇದು ಸಮೂಲ ತರಿಸ್ಬಿಟ್ಟು ಬೆಂಕಿ ಹಾಕಿ ಬೂದಿ ಮಾಡ್ಕೊಂಡು ಆ ಬೂದಿನ ಜೇನುತುಪ್ಪಲ್ಲಿ ನೆಕ್ತಾ ಬಂದರೆ ಒಂದು 21 ಯಾವ ವಿಧವಾದಂಥ ಕೆಮ್ಮಿದ್ರೂ ಹೊರಟೋಗುತ್ತೆ. ಏನು ಸರ್ ಇನ್ನೊಂದ್ಸರಿ ಕೆಮ್ಮು ಎಲ್ಲ ವಿಧವಾದ ಕೆಮ್ಮು, ಅಸ್ತಮ ಇರ್ಬೋದು, ಕೆಮ್ಮಿರ್ಬೋದು, ಗೋರ್ಲಿರ್ಬೋದು, ದಮ್ಮಿರ್ಬೋದು, ಯಾವ್ದಾದ್ರು ಇರ್ಬೋದು. ಸೊ ಇದು ಪೂರ್ತಿ ಗಿಡ ತಂದುಬಿಟ್ಟು ಒಣಗಿಸ್ಕೊಂಡು ಬೆಂಕಿ ಹಾಕಿ ಬೂದಿ ಮಾಡ್ಕೊಂಡು ಆ ಬೂದಿನ ಜೇನುತುಪ್ಪ ನೆಕ್ತಾ ಬಂದರೆ 21 ದಿನ ಖಾಲಿ ಹೊಟ್ಟೆಗೆ ಎಂಥ ವಿಧವಾದ ಕೆಮ್ಮಿದ್ರೂ ಹೊರಟೋಗುತ್ತೆ. ಆಯಿತಾ ಒಂದು. ಸೊ ಎರಡನೇದು ಹೊಟ್ಟೆ ನೋವಿದ್ರೆ ಇದರದ್ದು ಬೂದಿನ ಸೈಂಧವ ಲವಣ ಅಂತ ಸಿಗುತ್ತೆ, ಅಥವಾ ಉಪ್ಪಿನ ಜೊತೆ ನೆಕ್ತಾ ಬಂದರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಸಪೋಸ್ ಭೇದಿ ಆಗಿಲ್ಲ ಅಂದರೆ ಇದರದ್ದು ಚೂರ್ಣ ಮಾಡ್ಕೊಂಡು ಬಿಸಿನೀರಲ್ಲಿ ಕೊಡಿಸಿದ್ರೆ ಭೇದಿ ಆಗುತ್ತೆ. ಸೊ ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ. ಜೊತೆಗೆ ನೋವು ನಿವಾರಕ ಶಕ್ತಿ ಇರ್ತಕ್ಕಂಥದ್ದು ಈ ಗಿಡದಲ್ಲಿದೆ, ಎಕ್ಕದ ಗಿಡದಲ್ಲಿ. ನಾನು ಹೇಳಿದಾಗೆ 2 ಬಣ್ಣದ್ದು ಒಂದೇ ಕೆಲಸ ಮಾಡೋದು. ಬೂದಿ ಬಣ್ಣನೂ ಇದೇ ಕೆಲಸ ಮಾಡುತ್ತೆ, ಬಿಳಿ ಬಣ್ಣನೂ ಇದೇ ಕೆಲಸ ಮಾಡುತ್ತೆ. ಇದು ಶ್ರೇಷ್ಠ ಪೂಜೆ ಪುರಸ್ಕಾರಕ್ಕೆ ಮತ್ತು ಮನೆ ಮುಂದೆ ಹಾಕೊಳ್ಳೋದಕ್ಕೆ, ದೇವಸ್ಥಾನಗಳಿಗೆ ಇರೋದಕ್ಕೆ ಇದು ಶ್ರೇಷ್ಠ ಅಂತ ಹೇಳ್ತಾರೆ. ಗಣಪತಿ ಪೂಜೆ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಶ್ವೇತ ಅರ್ಕ ಶ್ರೇಷ್ಠ ಅಂತ ಹೇಳ್ತಾರೆ. ಇರಲಿ ಆಯಿತಾ. ಸೊ ಹಂಗಾಗಿ ಇದನ್ನು ನಿರ್ವಿಷವಾಗಿ ಉಪಯೋಗಿಸ್ಬೋದು. ಜೊತೆಗೆ ಮಂಡಿ ನೋವು, ಮೂಳೆಗಳಿಗೆ ಶಕ್ತಿ ಬರ್ತಕ್ಕಂಥದಕ್ಕೆ ಬೆಲ್ಲದ ಜೊತೆ ತಗೋತಾ ಬಂದರೆ ನೋವು ನಿವಾರಣೆ ಆಗುತ್ತೆ. ಪುಡಿನ ಸರ್? ಒಣಗಿಸಿರೋ ಪುಡಿ. ಇದು ಒಣಗಿಸಿರೋ ಪೌಡ್ರ್ ಅಥವಾ ಇದ್ರ ಭಸ್ಮನ್ನಾದರೂ ತೊಗೋಬೋದು. ಅರ್ಕ ಭಸ್ಮ ಅಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ, ಅಥವಾ ಅರ್ಕ ಚೂರ್ಣ ಅಂತಲೂ ಸಿಗುತ್ತೆ, ಅರ್ಕ ಲವಣ ಅಂತಲೂ ಸಿಗುತ್ತೆ. ಭೂಲೋಕದಕ್ಕೆ ಸೂರ್ಯನಿಗೆ ಪರ್ಯಾಗಿರ್ತಕ್ಕಂಥದ್ದೇ ಈ ನಮ್ಮ ಎಕ್ಕದ ಗಿಡ. ನಿನ್ನ ಮನೆ ಎಕ್ಕುಟ್ಟಾಗ ಅನ್ನೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ. ಅಂದರೆ ಹಾಳಾದರೂ ಸರಿನೇ ಅಲ್ಲಿ ಒಂದು ಎಕ್ಕದ ಗಿಡ ಹುಟ್ಲಿ, ಅದರಿಂದ 4 ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಬೈತಾರೆ ಹೊರತು ಉದ್ದೇಶಪೂರ್ವಕವಾಗಿ ಬೈಯಲ್ಲ. ಇದು ಈಗ ನೀವು ಹೇಳಿದ್ರಲ್ಲ ಅರ್ಕ ಭಸ್ಮ ಅಂದರೆ ಅದು ಎಕ್ಕದ ಗಿಡದಿಂದ ಮಾಡಿರ್ತಾರೆ. ಅರ್ಕ ಅಂದರೆ ಎಕ್ಕ ಅಂತಮ್ಮ, ಎಕ್ಕ. ಸೊ ಹಂಗಾಗಿ ಇದು ಭೂಲೋಕದ ಸಂಜೀವಿನಿ. ಇದು ಕೂಡ ಅಷ್ಟೇ, ಇದು ವಿಷ. ಕಾಶಿ ಗಣಗಿಲೆ ಅಂತ ಕರಿತೀವಿ, ಸ್ಮಶಾನ ಪುಷ್ಪ ಅಂತ ಕರಿತೀವಿ. ಇದು ಮುಖ್ಯವಾಗಿ ಕ್ಯಾನ್ಸರ್ ರೋಗನ ಗುಣಪಡಿಸುತ್ತೆ. ನಾನೇ ನನ್ನ ಅನುಭವದಲ್ಲಿ ಒಂದು 3 ಜನ ಗಂಟಲು ರೋಗದ ಕ್ಯಾನ್ಸರನ್ನ ವಾಸಿ ಮಾಡಿದ್ದೀನಿ. ಈಗ ಬೇಕಾದ್ರೂ ನೀವು ಅವ್ರನ್ನ ಪರೀಕ್ಷೆ ಮಾಡ್ಕೊಬರ್ಬೋದು, ಚೆನ್ನಾಗಿದ್ದಾರೆ. ಇದರದ್ದು ಏನಿಲ್ಲ, ಒಂದೆಲೆ ಜೊತೆಗೆ ದಾಳಿಂಬೆ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಜ್ಯೂಸು 21 ದಿನ ತಗೋತಾ ಬಂದರೆ ಎಂಥ ವಿಧವಾದಂಥ ಗಂಟ್ಲು ಕ್ಯಾನ್ಸರ್, ಜೊತೆಗೆ ಇದು ಇದಿದೆಯಲ್ಲ ಗರ್ಭಾಶಯದ ಕ್ಯಾನ್ಸರ್, ಕರಳು ಕ್ಯಾನ್ಸರು, ಹಾಗೆ ಇವತ್ತು ಶ್ವಾಸಕೋಶದ ಕ್ಯಾನ್ಸರು, ಜೊತೆಗೆ ಆಮಾಶಯದ ಕ್ಯಾನ್ಸರ್. ಒಟ್ಟಾರೆ ಕ್ಯಾನ್ಸರ್ಗೆ ಭೂಲೋಕದಲ್ಲಿ ಹೇಳಿ ಮಾಡಿದಂಥ ಔಷಧಿ. ನಾನೇ ನನ್ನ ಅನುಭವದಲ್ಲಿ ಸುಮಾರು ಒಂದು 4 ಜನ ರೋಗಿಗಳನ್ನ ವಾಸಿ ಮಾಡಿದ್ದೀನಿ. ಒಂದು ಗಂಟ್ಲು ಕ್ಯಾನ್ಸರು, ಇನ್ನೊಂದು ಗರ್ಭಾಶಯದ ಕ್ಯಾನ್ಸರು, ಇನ್ನೊಂದು ಶ್ವಾಸರೋಗದ ಕ್ಯಾನ್ಸರು, ಇನ್ನೊಂದು ಕರಳು ಕ್ಯಾನ್ಸರನ್ನು 4 ಜನ ಈಗಲೂ ಚೆನ್ನಾಗಿದ್ದಾರೆ. ದಾಳಿಂಬೆ ಹಣ್ಣಿನ ಜೊತೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಜ್ಯೂಸ್ ಮಾಡಿ 21 ದಿನ ತೊಗೊಂಡ್ರೆ ಕ್ಯಾನ್ಸರ್ ವಾಸಿ ಆಗುತ್ತೆ. 100% ಭಾಗ. ಒಂದೆಲೆನೇ ಇದಿಷ್ಟು ತಿಂದ್ಬಿಟ್ರೆ ಸತ್ತೋಗ್ಬಿಡ್ತಾನೆ, ಒಂದೆಲೆ ತಿಂದರೆ ಬದುಕತಾನೆ ನೋಡಿ. ಅಂದರೆ ಈಗ ಕ್ಯಾನ್ಸರ್ ನೀವು ಹೇಳಿದ್ದು ಒಂದೆಲೆನ ಸಾಕು, ಒಂದೆಲೆ ಸಾಕು ಒಂದಿನಕ್ಕೆ. ದಾಳಿಂಬೆ ಹಣ್ಣಿನ ಜೊತೆ ನೀವು ಇಷ್ಟೆಲ್ಲ ತಿಂದ್ಬಿಟ್ರೆ ಈಗಲೇ ಸತ್ತೋಗ್ತಾನೆ. ಇದು ನಾನು ಹೇಳಬಾರ್ದು, ಆದರೆ ಒಬ್ಬ ವೈದ್ಯನಾಗಿ ಬದುಕಿಸೋ ದೃಷ್ಟಿಯಿಂದ ಹೇಳಿದ್ದೀನಿ. ತುರುವೇಕೆರೆಯಲ್ಲಿ ನೈಜವಾಗಿ ನಡೆದಿರ್ತಕ್ಕಂಥ ಘಟನೆ. ತಮ್ಮ ಕೌಟುಂಬಿಕ ಕಲಹದಿಂದಾಗಿ ಆಯಮ್ಮ ಇಷ್ಟನ್ನು ತಿಂದು ಪ್ರಾಣ ಕಳ್ಕೊಂಡಿದ್ದಾಳೆ. ಆದರೆ ಇದು ನಾನು ಹೇಳಿರೋದು ಆರೋಗ್ಯ ದೃಷ್ಟಿಯಿಂದ ಹೇಳಿದ್ದೀನಿ ಹೊರತು ಪ್ರಾಣ ಬದುಕಿಸೋಕ್ಕೋಸ್ಕರ ಹೇಳಿದ್ದೀನಿ, ಕ್ಯಾನ್ಸರ್ ರೋಗ ವಾಸಿ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೀನಿ ಹೊರತು ಸಾಯಿಲಿ ಅಂತ ಹೇಳ್ತಾ ಇಲ್ಲ. ಅದು ಸಾಯಿಸೋಕ್ಕೆ ಹೇಳೋದು, ಪ್ರಚೋದನೆ ಮಾಡೋದು ಅಪರಾಧ. ಸಾಯಿಸ್ತಕ್ಕಂಥದ್ದು, ವಿಷ ಇರ್ತಕ್ಕಂಥದ್ದನ್ನು ನಾವು ಹೇಳಬಾರ್ದು. ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಇದನ್ನು ಪರಿಗಣಿಸಿ. ಒಂದೆಲೆ ಬಿಟ್ಟು ಹೆಚ್ಚಿಗೆ ತಿನ್ನಬಾರ್ದು. ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದೇ ಎಲೆ ಮಾತ್ರ ಉಪಯೋಗಿಸ್ಬೇಕು. ಕಾಶಿ ಗಣಿಗೆಲೆ ಅಥವಾ ಸ್ಮಶಾನ ಪುಷ್ಪ. ಎಲೆನೂ ಉಪಯೋಗ ಬರುತ್ತೆ, ಹೂವು ಉಪಯೋಗ ಬರುತ್ತೆ, ಕಾಂಡನೂ ಎಲ್ಲ ಪ್ರತಿಯೊಂದು ಬರುತ್ತೆ. ಬಟ್ ಪ್ರಮಾಣ ಕಡಿಮೆ ಇರಬೇಕು. ಅತಿಯಾಗಿ ತಗೊಂಡ್ರೆ ಅಮೃತನೂ ವಿಷ. ಹೂವು ಏನಕ್ಕೆ ಉಪಯೋಗಿಸ್ತಾರೆ? ಅದೇಮ್ಮ ಕ್ಯಾನ್ಸರ್. ಒಂದೇ ಎಲೆ ದಾಳಿಂಬೆ ಜೊತೆ ಹೂವು ಅಂದ್ರೆ ಬರೀ ಒಂದೇ ಸಾಕು. ಸಿಂಗಲ್ ಫ್ಲವರ್ ಈಸ್ ಎನಫ್ ಫಾರ್ ಕ್ಯೂರಿಂಗ್ ಕ್ಯಾನ್ಸರ್ ಫಾರ್ 21 days ಅಷ್ಟೇನಮ್ಮ, ಸಾಕು. ಏಕಮೂಲಿಕೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಇದೆ ಬೇದಿ ಸೊಪ್ಪು. ಇದನ್ನು ಮಲಬದ್ಧತೆ, ಕಾನ್ಸ್ಟಿಪೇಷನ್, ನಾವು ಏನೇನೋ ತಿಂದಿರ್ತೀವಲ್ಲ ಅದು
ಕಕ್ಕಸಲ್ಲಿ ಹೋಗಬೇಕು. ನಿತ್ಯ ಕಕ್ಕಸ್ಸು ಸರಿಯಾಗಿ ಹೋಗಲಿಲ್ಲ ಅಂದರೆ ಸೊ ಅಂಥವ್ರು ಹರಳೆಣ್ಣೆ ಕುಡಿಯೋಕ್ಕೆ ಹೇಳ್ತೀವಿ. ಅದರಲ್ಲೂ ಆಗಲ್ಲ ಸ್ವಾಮಿ, ಇಲ್ಲ ಜಾಸ್ತಿ ಕುಡಿದ್ಬಿಡ್ತೀವಿ ಬೇದಿಯಾಗಿ ಹೋಗುತ್ತೆ ಅಂತೀವಿ. ಇಲ್ಲ ಬೇರೆ ಹುಚ್ಚಳೆಣ್ಣೆ ಕುಡಿ ಅಂತೀವಿ, ಅದರಲ್ಲೂ ಬೇದಿಯಾಗಿ ಹೋಗುತ್ತೆ. ಏನು ಮಾಡೋದು? ಬೇಡ, ಇನ್ಯಾವುದಾರ ಆಯಿಲಿ ಫುಡ್ ಕುಡೀರಿ ಅಂತ ಹೇಳ್ತೀವಿ. ಬಾದಾಮಿ ಕುಡಿದ್ಬಿಟ್ರೆ ಇದಾಗ ಎಲ್ಲ ಸರಿ, ಓಕೆ, ಏನು ಬೇಡ. ಇದನ್ನು ಸೊಪ್ಪು ತರಕಾರಿ ಪಲ್ಯ ಉಪಯೋಗಿಸ್ತಾ ಬಂದರೆ ಮಲಬದ್ಧತೆ ರೋಗ ನಿವಾರಣೆ ಆಗುತ್ತೆ. ಅಥವಾ ಇದೊಂದು 10 ಎಲೆ ತೊಗೊಂಡು ನೀರು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇಮಿಡಿಯೇಟಾಗಿ ಮಲ ಹೊರಗಡೆ ಹೋಗುತ್ತೆ. ಇದು ಆಹಾರದಲ್ಲಿ ಉಪಯೋಗಿಸ್ತಕ್ಕಂಥ ಬೇದಿ ಸೊಪ್ಪು ಅಂದರೆ ಮಲಬದ್ಧತೆ ನಿವಾರಣೆ ಮಾಡುತ್ತೆ. ಪೈಲ್ಸನ್ನು ವಾಸನೆ ಮಾಡ್ತಕ್ಕಂಥ ಗುಣ ಇದಕ್ಕಿದೆ. ಒಂದೆಲೆನೇ ಸಾಕು, ಹೆಚ್ಚಿಗೆ ಬೇಡ. ಅತಿಯಾಗಿ ತಗೊಂಡ್ರೆ ಬೇದಿಯಾಗಿ ಹೋಗುತ್ತೆ. ಒಂದೆಲೆ ತಗೊಂಡ್ರೆ ಗುಣವಾಗಿ ಕೆಲಸ ಮಾಡುತ್ತೆ. ಹೆಸರು ಬೇದಿ ಸೊಪ್ಪು ಅಂತ, ಇದು ಹೆಸರು ಬೇದಿ ಸೊಪ್ಪು ಅಂತಲೇ ಕರೀತಾರೆ ಕನ್ನಡದಲ್ಲೂ ಕೂಡ. ಸೊ ಎಲ್ಲ ಕಡೆ ಸಿಗುತ್ತೆ, ಇದು ಸೊಪ್ಪು ಮಾರೋ ಹತ್ರನೂ ಸಿಗುತ್ತೆ ಬೇದಿ ಸೊಪ್ಪು. ನಮಗೆಲ್ಲ ಗೊತ್ತಿರತಕ್ಕಂಥ ಇದು ಹುಣಸೆ ಎಲೆ. ಹುಣಸೆ ಎಲೆ ಪುರಾತನ ಕಾಲದಿಂದಲೂ ಉಪಯೋಗಿಸ್ತಾರೆ. ಒಂದು ಗಾದೆನೇ ಉಂಟು, ಹುಣಸೆ ಮರ ಹಳೆದಾದಷ್ಟು ಅದರದ ಹುಣಸೆ ಹಣ್ಣಿನ ಗುಣ ಹೆಚ್ಚಿಗೆ ಆಗುತ್ತೆ, ಅಥವಾ ಅದರ ಹುಳಿ ಹುಣಸೆ ಮುಪ್ಪಾದಷ್ಟು ಹುಳಿ ಹೆಚ್ಚಾಗುತ್ತೆ. ಜೊತೆಗೆ ಹುಣಸೆ ಮುಪ್ಪಾದರೂ ಕೂಡ ಅದ್ರ ಹುಳಿ ಮುಪ್ಪಾಗಲ್ಲ, ಆದರೆ ಯೌವನ ಮುಪ್ಪಾಗಲ್ಲ ಅನ್ನೋ ಗಾದೆ, ಅದು ನಿಜ ಆಯಿತಾ. ಸೊ ಹುಣಸೆನ ನಾವು ಪುರಾತನ ಕಾಲದಿಂದಲೂ ಉಪಯೋಗಿಸ್ತಾ ಇದ್ದೀವಿ. ನಾವು ಚಿತ್ರಾನ್ನ ಮಾಡಬೇಕಾದ್ರೆ ನಿಂಬೆ ರಸದ ಬದಲಾಗಿ ಹುಣಸೆನ ಉಪಯೋಗಿಸ್ತೀವಿ. ಆಹಾರಕ್ಕೆ ಹುಣಸೆ ಇಲ್ಲದೆ ನಾವು ಉಪಯೋಗಿಸೋದೇ ಇಲ್ಲ. ಸ್ವಾದು, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ, ಒಟ್ಟು 6 ವಿಧವಾದಂಥ ಆಹಾರಗಳು. 6 ವಿಧವಾದಂಥ ಆಹಾರಗಳನ್ನು ಕೂಡ ನಾವು ಸೇವಿಸಬೇಕು. ಒಂದು ಸ್ಕಿಪ್ ಆದರೂ ಕೂಡ ಥೈರಾಯ್ಡ್ ಸಮಸ್ಯೆಗೆ ತುತ್ತಾಗ್ತೀವಿ. ಎಲ್ಲ ಉಪ್ಪು ತಿನ್ನೋದು ಬಿಡಿ ಅಂತ ಹೇಳಿ ಉಪ್ಪು ತಿನ್ನೋದು ಬಿಟ್ಬಿಟ್ಟು ಈಗ ಪ್ರತಿಯೊಬ್ಬರು ನೋಡು ಥೈರಾಯ್ಡ್ ಸಮಸ್ಯೆ. ಹೆಣ್ಮಕ್ಳಿಗೆ ತಿಂಗಳು ಋತುಚಕ್ರದ ಸಮಸ್ಯೆ. ತಿಂಗಳು ಋತುಚಕ್ರ 28 ದಿನಕ್ಕೆ ಆಗಬೇಕು, ಆಗ್ತಾಯಿಲ್ಲ. ಕಾರಣ ಆಹಾರದಲ್ಲಿ ನಾವು ಏನು ಅಂಶಗಳು ಬೇಕೋ ಅದನ್ನು ತಿಂತಾಯಿಲ್ಲ. ಹಿಂದೆಲ್ಲ TV ಮತ್ತು ರೇಡಿಯೋನಲ್ಲಿ ಅಡ್ವರ್ಟೈಸ್ ಬರ್ತಾಯಿತ್ತು, ಅಯೋಡಿನ್ ಯುಕ್ತ ಉಪ್ಪನ್ನೇ ಸೇವಿಸಿ, ದಿನ ಅಯೋಡಿನ್ ಯುಕ್ತ ಉಪ್ಪನ್ನು ತಿನ್ನಿ ಅಂತ ಹೇಳ್ತಾಯಿದ್ರು. ಅಯೋಡಿನ್ ಹಾಕಿದಾಗ ಮಿಥಿಲಿನ್ ಬ್ಲೂ ಕಲರ್ ಬರಬೇಕು, ಅಂದರೆ ನೀಲಿ ಬಣ್ಣ ಬರಬೇಕು. ಅಯೋಡಿನ್ ಸೊಲ್ಯೂಷನ್ನ ಉಪ್ಪಿನ ಮೇಲೆ ಹಾಕಿದಾಗ ಅದರ ಬಣ್ಣ ನೀಲಿ ಬಣ್ಣಕ್ಕೆ ಬರಬೇಕು, ಅದು ಯೋಗ್ಯ. ನಮ್ಮ ಸರ್ಕಾರದಿಂದ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಉಪ್ಪು ಕೊಡ್ತಾಯಿರೋ, ನೀಲಿ ಉಪ್ಪು ಅಂತ ಜನ ಉಪಯೋಗಿಸಲೇ ಇಲ್ಲ. ಜನಕ್ಕೆ ಬುದ್ಧಿನೇ ಇಲ್ಲ. ನೀಲಿ ಉಪ್ಪು ಕೊಡ್ತಿದ್ದ ಉದ್ದೇಶ ಅಯೋಡಿನ್ ದೇಹಕ್ಕೆ ಸಿಕ್ಕಲಿ, ಅವ್ರಿಗೆ ರೋಗಗಳಿಂದ ನಿವೃತ್ತಿ ಹೊಂದಲಿ, ಜೊತೆಗೆ ದೇಹಕ್ಕೆ ಸಿಗ್ತಕ್ಕಂಥ ಪೋಷಕಾಂಶಗಳು ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಂ ಇವೆಲ್ಲ ಸಿಕ್ಕಲಿ, ಬುದ್ಧಿಬಾಂಧೆ ಮಕ್ಕಳು ಹುಟ್ಟದೇ ಇರಲಿ, ಅಂಗವಿಕಲತೆ ಮಕ್ಕಳು ಹುಟ್ಟದೇ ಇರಲಿ ಅಂದ್ಬಿಟ್ಟು ಸರ್ಕಾರ ಈ ಅಯೋಡಿನ್ಯುಕ್ತ ಉಪ್ಪನ್ನು ಕೊಡ್ತಾಯಿತ್ತು. ನೀಲಿ ಬಣ್ಣದ ಉಪ್ಪು ಅಂದ್ಬಿಟ್ಟು ಅದನ್ನು ತ್ಯಾಜ್ಯ ಮಾಡಿದ್ರು. ಹಾಗಾಗಿ ಪಾಪ ಅವ್ರ ತಾನು ಏನು ಮಾಡ್ತಾರೆ, ಬಿಟ್ಬಿಟ್ರು. ಈಗ ದುಡ್ಡು ಕೊಟ್ಟು ಅಯೋಡಿನ್ ಉಪ್ಪನ್ನು ತಿಂತಾಯಿದ್ದೀವಿ, ಆದರೂ ಥೈರಾಯ್ಡ್ ರೋಗಕ್ಕೆ ತುತ್ತಾಗ್ತಾ ಇದ್ದೀವಿ. ಅದನ್ನು ನಿವಾರಣೆ ಮಾಡಬೇಕು ಅಂದರೆ ನಾವು ಹರಳುಪ್ಪನ್ನೇ ಉಪಯೋಗಿಸ್ಬೇಕು. ಏನು ಸಮುದ್ರದಿಂದ ಸಿಗ್ತಕ್ಕಂಥ ಹರಳುಪ್ಪಿದೆ ಅದನ್ನು ಉಪಯೋಗಿಸ್ಬೇಕು. ಎಷ್ಟು ಪ್ರಮಾಣ ಉಪಯೋಗಿಸ್ಬೇಕು? ಒಬ್ಬ ಮನುಷ್ಯ ಒಂದು ದಿನಕ್ಕೆ ಮಿನಿಮಮ್ 6 ಗ್ರಾಮ್ ಉಪ್ಪು ತಿನ್ನಲೇಬೇಕು, ಸೋಡಿಯಂ ಕಂಟೆಂಟ್. ಇಲ್ಲಾಂದರೆ ಸೋಡಿಯಂ ದೇಹದಲ್ಲಿ ಕಮ್ಮಿಯಾಗಿ ಆತ ಕುಸ್ತು ಬಿದ್ದೋಗ್ತಾನೆ, ಲೋ BP ತುತ್ತಾಗೋಗ್ತಾನೆ. ಯಾರು ಕೇಳಿ ಸೋಡಿಯಂ ಕಮ್ಮಿ ಹೋಗಿತ್ತು, ಗ್ಲೂಕೋಸ್ ಹಾಕ್ಸ್ಕೊಳಕ್ಕೆ ಹೋಗಿದ್ದು ಅಂತ ಹೇಳ್ತಾರೆ. ಕಾರಣ ಉಪ್ಪಿನ ಅಂಶ ದೇಹಕ್ಕೆ ಕಮ್ಮಿ ಆದ್ರಿಂದ, ಈ ಅಯೋಡಿನ್ ಕೊರತೆ ಕಮ್ಮಿ ಆದ್ರಿಂದ, ಸೋಡಿಯಂ NaCl ಅಂತ ಹೇಳ್ತೀವಿ ಅದು ಕಡಿಮೆ ಆದ್ರಿಂದ ಈ ದ್ರಾವಣಾಂಶಕ್ಕೆ ನಾವು ಹೋಗಬೇಕಾಗತ್ತೆ. ಅದಕ್ಕೆ ಹರಳುಪ್ಪನ್ನ ಉಪಯೋಗಿಸ್ಬೇಕು. ಹೆಂಗೆ? ಸಾರ್ಗೆ ಹಾಕ್ತೀವಿ ಸಾರ್ ಅಂತೀವಿ, ಸಾರ್ಗೆ ಹಾಕೋದೆಲ್ಲ ಎವಾಪ್ರೇಟ್ ಆಗಿ ಹೊರಟಾಗುತ್ತೆ, ಹಾವಿಯಾಗಿ ಹೊರಟಾಗುತ್ತೆ. ಅದೇ ನಾವು ಮೇಲುಪ್ಪಾಗಿ ಉಪಯೋಗಿಸ್ತೀವಿ ನೋಡಿ, ಮಜ್ಜಿಗೆಗೆ, ಇದು ಇಲ್ಲ ಅಂಬ್ಲಿ ಮತ್ತು ಜ್ಯೂಸ್ಗಳಿಗೆ, ಹಣ್ಣು ರಸಗಳಿಗೆ, ಅದಷ್ಟೇ ನಮ್ಮ ದೇಹಕ್ಕೆ ಸೇರೋದು. ಒಂದು ಟೈಮಿಗೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ 2 ಗ್ರಾಮ್ಸ್ ಉಪ್ಪು ಬೇಕಲೇಬೇಕು. 2 ಗ್ರಾಮ್ಸ್ ಅಂದರೆ 2 ಚಿಟಿಕೆ ಉಪ್ಪು ಒಂದು ಟೈಮಿಗೆ ಬೇಕು. ಅದು ನಿವಾರಣೆ ಆಗಲಿಲ್ಲ ಅಂದರೆ ಈ ರೋಗಕ್ಕೆ ತುತ್ತಾಗ್ತೀವಿ. ಒಂದು ಹಲ್ಲುಗಳು ತನ್ನ ಬಣ್ಣ ಕಳ್ಕೊಬೋದು, ಕೂದಲು ತನ್ನ ಬಣ್ಣ ಕಳ್ಕೊಬೋದು, ಡ್ಯಾಂಡ್ರಫ್ ತುತ್ತಾಗ್ಬೋದು, ಕೂದಲು ಉದುರಕ್ಕೆ ಶುರುವಾಗ್ಬೋದು, ಜೊತೆಗೆ ದೇಹದಲ್ಲಿ ಮೂಳೆಗಳ ಶಕ್ತಿ ಕೂಡ ತೊಂದರೆಯಾಗಿ ಆಸ್ಟಿಯೋಪೊರೋಸಿಸ್ ರೋಗಕ್ಕೆ ತುತ್ತಾಗ್ಬೋದು. ನೋಡಿ, ಉಪ್ಪು ಅಂತ ಹೇಳ್ತೀವಲ್ಲ, ತಿಂದೇರು ನಡೀತದೆ, BP ಬಂದುಬಿಡುತ್ತೆ. ಉಪ್ಪು ತಿನ್ನೋದ್ರಿಂದ BP ಯಾವ ಕಾರಣಕ್ಕೂ ಬರಲ್ಲ, ಸುಳ್ಳು. ರಕ್ತನಾಳಗಳು ಸಂಕುಚಿತ ಆದಾಗ, ಕಾಂಟ್ರಾಕ್ಟ್ ಆದಾಗ ಮಾತ್ರ BP ಜಾಸ್ತಿ ಆಗುತ್ತೆ. ಕಾಂಟ್ರಾಕ್ಟ್ ಆಗದೇ ರೀತಿ ಔಷಧಿ ಅಥವಾ ಆಹಾರನ ಸೇವನೆ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಆ ರಕ್ತನಾಳಗಳು
ಓಪನ್ ಆದಾಗ ಬಿ ಪಿ ಕಮ್ಮಿ ಆಗುತ್ತೆ ಅಷ್ಟೇ. ಸೊ ಉಪ್ಪು ತಿನ್ನೋದ್ರಿಂದ ಕಂಟ್ರಾಕ್ಟ್ ಆಗೋಗುತ್ತೆ, ನಿಮಗೆ ಚಿಕ್ಕದಾಗೋಗುತ್ತೆ, ಬಿ ಪಿ ಬಂದುಬಿಡುತ್ತೆ. ಇದೆಲ್ಲ ಶುದ್ಧ ಸುಳ್ಳು. ಉಪ್ಪನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನಬೇಕು. ನಿಮಗೆಲ್ಲ ಒಂದು ಗಾದೆ ಗೊತ್ತಲ್ವಾ, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪು ನೀವೇನೇ ಅಡುಗೆ ಮಾಡಿ ಉಪ್ಪು ಹಾಕ್ತೆ ಮಾಡ್ತು ಅಂದರೆ ತಿನ್ನೋಕ್ಕೆ ಆಗಲ್ಲ. ಸೊ ಹಂಗಾಗಿ ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಸೇವನೆ ಮಾಡಬೇಕು. ಜೊತೆಗೆ ಉಪ್ಪನ್ನೇ ಅಭಿಯಾನ ಮಾಡ್ಕೊಂಡು ಈ ಥೈರಾಯ್ಡ್ ಸಮಸ್ಯೆ ಆಗಲಿ ಅಥವಾ ಗರ್ಭಕೋಶ ಸಮಸ್ಯೆ ಆಗಲಿ ನಿವಾರಣೆ ಮಾಡ್ಕೊಳ್ಳಿ. ಇದು ನನ್ನ ಕಳಕಳಿಯ ಕಾಳಜಿ, ಆರೋಗ್ಯದ ಕಾಳಜಿ. ಹಂಗಾಗಿ ಒಬ್ಬ ಮನುಷ್ಯನಿಗೆ ಒಂದು ಟೈಮ್ಗೆ 2 ಗ್ರಾಮ್ ಉಪ್ಪು ಸೇವನೆ ಆಗಬೇಕು. ಅದು ಪಾನೀಯ ರೂಪದಲ್ಲಿ ನಮ್ಮ ದೇಹಕ್ಕೆ ಹೋದರೆ ಒಳ್ಳೆಯದು, ಆಯಿತಾ. ಇದು ಉಪ್ಪಿನ ಮಹತ್ವ. ಹಾಗಾಗಿ ಉಪ್ಪನ್ನು ಬಿಡಬೇಡಿ, ಸೇವನೆ ಮಾಡಿ. ಬಿ ಪಿ ಬಂದರೂ ಕೂಡ ಅದಕ್ಕೆ ಪರಿಹಾರ ಹೇಳ್ಕೊಡ್ತೀನಿ. ಅಂದರೆ ಉಪ್ಪು ತಿಂದ್ಬಿಟ್ಟು ಬಿ ಪಿ ಬರ್ಸ್ಕೊಳ್ಳಿ ಅಂತ ನಾನು ಹೇಳಲ್ಲ. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಸಮ ಪ್ರಮಾಣದಲ್ಲಿ ಉಪ್ಪನ್ನು ಸೇವನೆ ಮಾಡಿ. ಉಪ್ಪನ್ನು ಸೇವನೆ ಮಾಡೋದು ಬಿಟ್ಟು ರೋಗಕ್ಕೆ ತುತ್ತಾಗಬಾರ್ದು. ಪ್ರಪಂಚದಲ್ಲಿ ಎಲ್ಲ ಕೊಟ್ಟಿದ್ದಾನೆ ಭಗವಂತ, ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಈಗ ಪ್ರಾಣಿ ಪಕ್ಷಿಗಳಿಗೆಲ್ಲ ನಾವು ಆಹಾರ ಕೊಡ್ತೀವೇನ್ರಿ? ಇಲ್ಲ. ಅವಾಗಿದ್ದಾವೆ ಬದುಕತ್ತವೆ, ಆಯಿತಾ. ಕಾಡಲ್ಲಿರೋ ಗಿಡ ಮರಗಳಿಗೆಲ್ಲ ನೀರು ಹಾಕ್ತೀವ? ದೇವೇಂದ್ರ ಯಾವಾಗ ಸುರಿಸ್ತಾನೋ ಆವಾಗ ಅವು ಬೆಳ್ಕತ್ತವೆ. ನಾವು ದಿನ ಹಾಕ್ತೀವಿ, ಕೆಲವೊಂದು ಬೆಳಿತವೆ, ಕೆಲವೊಂದು ಬೆಳೆಯಲ್ಲ. ಅದಕ್ಕೆ ಪ್ರಕೃತಿ ಹೆಂಗಿದೆ ಹಂಗೆ ಬಿಟ್ಬಿಡಬೇಕು. ಅದಕ್ಕೆ ನಾವು ಕಡಿವಾಣ ಹಾಕ್ಬಾರ್ದು. ಪ್ರಕೃತಿಗೆ ನಾವು ತಲೆ ಬಾಗಬೇಕು ಹೊರತು ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ನಾವು ಬದುಕೋಕ್ಕಾಗದೇ ಇಲ್ಲ. ಸೊ ಹಂಗಾಗಿ ಪ್ರಕೃತಿನಲ್ಲಿ ಏನೇನಿದೆ, ಈಗ ನಾಯಿಗೆ ಹುಷಾರಿಲ್ಲ ಅಂದರೆ ಅದು ಗರಿಕೆ ತಿಂದು ವಾಸೆ ಮಾಡ್ಕೊಳುತ್ತೆ. ಬೆಕ್ಕಿಗೆ ಹುಷಾರಿಲ್ಲ ಅಂದರೆ ಗರಿಕೆ ತಿಂದು ವಾಸೆ ಮಾಡ್ಕೊಳುತ್ತೆ. ಬೀದಿ ನಾಯಿಗಳು ಮತ್ತು ಬೀದಿ ಪ್ರಾಣಿಗಳಿಗೆಲ್ಲ ನಾವು ವೆಟರ್ನರಿ ಡಾಕ್ಟ್ರ್ ಹೋಗಿ ಇಂಜೆಕ್ಷನ್ ಕೊಟ್ಟು ವಾಸೆ ಮಾಡ್ತಾರಾ? ಅದು ಇತ್ತೀಚೆಗೆ ವೆಟರ್ನರಿ ಡಾಕ್ಟ್ರುಗಳು ಬಂದಿರೋದು. ಹಿಂದೆ ಎಲ್ಲ ಏನು ಮಾಡ್ತಿದ್ದೋ, ಅವಾಗಿದ್ದಾವೆ ವಾಸೆ ಮಾಡ್ಕೊತಾ ಇದ್ದೋ. ಸೊ ಅದಕ್ಕೆ ಪ್ರಕೃತಿನಲ್ಲಿ ಪ್ರಾಣಿ, ಈಗ ಒಂದು ಕುರಿನೇ ಆಗಲಿ, ತಾನು ಏನು ತಿನ್ನಬೇಕು ಅನ್ನೋದನ್ನ ಅದು ಚೂಸ್ ಮಾಡ್ಕೊ ತಿನ್ನುತ್ತೆ. ಏನು ತಿನ್ನಬಾರ್ದು ಅನ್ನೋದನ್ನ ಬಿಟ್ಬಿಡುತ್ತೆ. ಅದೇ ರೀತಿ ಮನುಷ್ಯನಿಗೂ ಕೂಡ ತನಗೇನು ಬೇಕು ಅನಿಸುತ್ತೆ. ಈಗ ಒಂದು ಮಗು ಗರ್ಭಿಣಿ ಆಗಿದ್ದಾಗ ಅದರ ಹೊಟ್ಟೆನಲ್ಲಿ ಕೇಳಿಸುತ್ತೆ ತಾಯಿ ಮೂಲಕ. ಸೊ ಮಣ್ಣು ತಿನ್ನಬೇಕು ಅನಿಸುತ್ತೆ, ಅವಾಗ ಕೆಮ್ಮಣ್ಣು ತಿನ್ನೋ ಅಭ್ಯಾಸ ಮಾಡ್ಕೋತಾರೆ. ಮಾವಿನಕಾಯಿ ಹುಳಿ ತಿನ್ನಬೇಕು ಅನಿಸುತ್ತೆ, ಮಾವಿನಕಾಯಿ ತಿನ್ನಬೇಕು ಅನಿಸುತ್ತೆ, ಅದನ್ನು ತಿನ್ಕೊಳುತ್ತೆ. ಗೊತ್ತಿಲ್ಲದೇ ಇದ್ರೂ ಕೂಡ ತಾಯಿ ಮೂಲಕ ತನಗೇನು ಬೇಕು ಅದನ್ನು ಅದು ಪಡ್ಕೊಳ್ಳುತ್ತೆ. ಸೊ ಹಂಗಾಗಿ ನಾವು ಯಾಕೆ ಗೊತ್ತಿದ್ಕೊಂಡು ಮೂರ್ಖರಾಗಿ ಬಿಟ್ಬಿಡ್ಬೇಕು? ಹಂಗಾಗಿ ಷಡ್ವಿಧವಾದಂಥ ಭೋಜನವನ್ನು ಸ್ವೀಕರಿಸಬೇಕು. ಸ್ವಾದ ಬೆಲ್ಲ ಎಲ್ಲ ತಗೊಂಬಂದ ತಿನ್ಬೇಕಮ್ಮ. ಸಕ್ಕರೆ ಅಂಶ ತಿನ್ನಿಲ್ಲ. ಈಗ ಸಕ್ಕರೆ ರೋಗದವರು ಸಕ್ಕರೆ ತಿನ್ಬೇಡಿ ಅಂತ ಹೇಳಿ ಪಾಪ ಅವರು ಹೈಪೋಗ್ಲೈಸಿಮಿಯಾ ಆಗಿ ಸುಸ್ತಾಗಿ ಬಿದ್ದೋಗ್ತಾ ಇದ್ದಾರೆ. ಸಕ್ಕರೆ ಅಂಶ ದೇಹಕ್ಕೆ ಬೇಕಲೇಬೇಕು. ನೀವು ಅನ್ನ ತಿಂದರೂ ಕೂಡ ಸಕ್ಕರೆಗೆ ಬದಲಾವಣೆ ಆಗುತ್ತೆ, ಮುದ್ದೆ ತಿಂದರೂ ಸಕ್ಕರೆಗೆ ಬದಲಾವಣೆ ಆಗುತ್ತೆ. ಯಾರೋ ಒಬ್ಬ ನಮ್ಮಂಥ ವೈದ್ಯ ಹೇಳ್ಬಿಟ್ಟು ಬರೀ ಸಕ್ಕರೆ ತಿನ್ನೋದು ಬಿಟ್ಬಿಡೋದು, ಸಿರಿಧಾನ್ಯಗಳನ್ನೇ ತಿನ್ನೋದು. ಸಿರಿಧಾನ್ಯಗಳನ್ನ ತಿನ್ನಿ, ಬೇಡ ಅಂತಲ್ಲ. ಸಿರಿಧಾನ್ಯಗಳ ತಿನ್ನೋದ್ರಿಂದ ಮೂಲವ್ಯಾಧಿಗೆ ನೀವು ತುತ್ತಾಗ್ತೀರಾ. ದಿನನಿತ್ಯ ನೀವು ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ತಿನ್ನಿ, ಆಹಾರವಾಗಿ ಕೆಲಸ ಮಾಡುತ್ತೆ. ಅದನ್ನೇ ನೀವು ಆಹಾರನ ರೀತಿ ಮುದ್ದೆ ರೀತಿ ಅಥವಾ ನೀವು ತಿನ್ನೋಷ್ಟು ನೀವು 3 ದಿನ ಕಂಟಿನ್ಯೂಸ್ ಆಗಿ ಸಿರಿಧಾನ್ಯ ತಿಂದುಬಿಟ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ, ಮಲಬದ್ಧತೆ ಬರುತ್ತೆ, ಎಲ್ಲ ರೋಗನ ನೀವೇ ಕೊಂಡ್ಕೊತೀರ ಅಷ್ಟೇ. ಯಾವಾಗಲೂ ಒಂದು ಸರಿ ಸಿರಿಧಾನ್ಯ ತಿನ್ನಬೇಕು. ದಿನ ತಿನ್ನೋ ಅಭ್ಯಾಸ ಒಳ್ಳೆಯದಲ್ಲ. ಆಹಾರವಾಗಿ ಎಷ್ಟು ಬೇಕೋ ಅಷ್ಟು, ಒಂದು 10 ಗ್ರಾಮು 20 ಗ್ರಾಮು ಈ ರೀತಿ ಗ್ರಾಮು ಕ್ಯಾಲೋರೀಸ್ ಲೆಕ್ಕದಲ್ಲಿ ತಿನ್ನಬೇಕು ಹೊರತು ಆಹಾರವಾಗಿ KG ಗಟ್ಟಲೆ ತಿನ್ನಬೇಕಾಗಿಲ್ಲ. ಒಬ್ಬ ಮನುಷ್ಯ ಒಂದು ಟೈಮ್ಗೆ ಕಡಿಮೆ ಅಂದರೂ 3/4 kgಯಿಂದ 1.5 kg ಅಷ್ಟು ಅವನು ಸೇವಿಸಬೇಕು. ಅದು ನೀರಾಗಿರ್ಬೋದು, ದ್ರವ ಪದಾರ್ಥ ಆಗಿರ್ಬೋದು, ಗಟ್ಟಿ ಪದಾರ್ಥ ಆಗಿರ್ಬೋದು. ಮೂಲಿಕೆಗಳು ಹೇಳೋಕ್ಕೋಗಿ ಎಲ್ಲ ಮಿಕ್ಸ್ ಹೇಳ್ತಾ ಇದ್ದೀನಲ್ಲಮ್ಮ. ಒಟ್ಟಾರೆ ಆರೋಗ್ಯದ ಬಗ್ಗೆ ಅನುಕೂಲ ಆಗುತ್ತೆ ಹೇಳ್ತೀನಿ, ಆಯಿತಾ. ಈಗ ಹುಣಸೆ ಎಲೆದ ಬಗ್ಗೆ ಹೇಳ್ತಾ ಹೋಗೋಣ. ಸೊ ಹುಣಸೆ ನೋವು ನಿವಾರಕ, ಜೊತೆಗೆ ರುಚಿ ಕೊಡ್ತಕ್ಕಂಥದ್ದು. ನಾವು ಚಿತ್ರಾನ್ನ ಉಪಯೋಗಿಸ್ಬೇಕಾದ್ರೆ ಅಥವಾ ಬೇರೆ ಆಮ್ಲೀಯ ಗುಣ ಇರೋದ್ರಿಂದ ನಮ್ಮ ದೇಹಕ್ಕೆ ಏನು ಆಮ್ಲಗಳು ಬೇಕೋ, ವಿಟಮಿನ್ C ಅಂತ ಹೇಳ್ತೀವಿ, ಆಮ್ಲೀಯ ಅಂಶಗಳು. ಆಮೇಲೆ ಪ್ರತ್ಯಾಮ್ಲಗಳು ಹೇಳ್ಕೊಡ್ತೀನಿ, ಬೇಸ್ ಅದನ್ನು ಹೇಳ್ಕೊಡ್ತೀನಿ, ನೀರಿನಂಶ ಇರ್ತಕ್ಕಂಥದ್ದು. ಆಮ್ಲೀಯ ಗುಣ ಜಾಸ್ತಿ ಇರೋದ್ರಿಂದ ದೇಹದಲ್ಲಿರ್ತಕ್ಕಂಥ ನಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಅದು ಮಿಶ್ರಣ ಆಗಿ ನಮ್ಮ ಆಮ್ಲೀಯ ಗುಣನ ಜಾಸ್ತಿ ಮಾಡುತ್ತೆ. ಜಾಸ್ತಿ ಹುಣಸೆ ಹಣ್ಣು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಇಲ್ಲ ಅಂತಲ್ಲ. ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಆಹಾರವಾಗಿ ಔಷಧಿಯಾಗಿ ಕೆಲಸ ಮಾಡುತ್ತೆ. ನಿಮಗೆ ತುಂಬ ಹೊಟ್ಟೆ ನೋವು ಇದ್ದಾಗ ಏನೂ ಮಾಡೋದು ಬೇಡ, ಬರೀ ಹುಣಸೆ ಹಣ್ಣು ಬೆಲ್ಲ ಬಿಸಿ ಮಾಡ್ಕೊಂಡು ತಿಂತಾವಂದರೆ ತಕ್ಷಣಕ್ಕೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ.
ಮೈಕೈ ನೋವಿತ್ತು ಅಂದರೆ ಹುಣಸೆ ಎಲೆನ ಅಂಡೆಗಾಗಿ ಸ್ನಾನ ಮಾಡಿ ಕಾಯಿಸ್ಬಿಟ್ಟು ಆ ನೀರಲ್ಲಿ ಸ್ನಾನ ಮಾಡಿದ್ರು ಮೈಕೈ ನೋವು ಕಡಿಮೆ ಆಗುತ್ತೆ. ಜೊತೆಗೆ ಬೆಸ್ಟು ತಲೆನೋವಿಗೆ ಮಾಡಿದಂಥ ಔಷಧಿ ಅಂದರೆ ಹುಣಸೆ ಎಲೆ ರಸ ತೆಗೆದ್ಬಿಟ್ಟು 1 ಸ್ಪೂನ್ ರಸನ ಜೇನುತುಪ್ಪಲ್ಲಿ ಕುಡಿದ್ರೆ ತಕ್ಷಣಕ್ಕೆ ತಲೆನೋವು ಕಡಿಮೆ ಆಗುತ್ತೆ. ಇದು ಹುಣಸೆಯ ಮಹತ್ವ.